ವಾಟ್ ಯು ಬೈ ಇಸ್ ಇಂಪಾರ್ಟೆಂಟ್. ನಾನು ಯಾವ್ದನ್ನ ಬೈ ಮಾಡ್ತಾ ಇದ್ದೀನಿ ಅದು ಬಹಳ ಇಂಪಾರ್ಟೆಂಟ್. ಆದ್ರೆ ಯಾವ ಪ್ರೈಸ್ ಅಲ್ಲಿ ಬೈ ಮಾಡ್ತಾ ಇದ್ದೀನಿ ಅದು ಇನ್ನೂ ಇಂಪಾರ್ಟೆಂಟ್. ಅದ್ ನನಗೆ ಸಿಗ್ಬೇಕು ಅಂತ ಹೇಳಿದ್ರೆ ನಾನು ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಚೆನ್ನಾಗಿ ಕಲಿಬೇಕು. ಸೊ ಈ ಫಂಡಮೆಂಟಲ್ ಅನಾಲಿಸಿಸ್ ಹೆಂಗೆ ಅಂತ ಹೇಳಿದ್ರೆ ದಿಸ್ ಇಸ್ ದ ಫೌಂಡೇಶನ್ ಆಫ್ ದ ಬಿಸ್ನೆಸ್. ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫೌಂಡೇಶನ್ ಅನ್ನೇ ನೋಡಲ್ಲ. ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ತೆ ನನಗೆ ಲಾಸ್ ಆಯ್ತು ಅಂತ ಹೇಳ್ತಾರೆ. ಸೊ ಫೌಂಡೇಶನ್ ಚೆನ್ನಾಗಿ ಇಲ್ಲದೆ ಇರೋ ಬಿಸ್ನೆಸ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನನಗೆ ಡೆಫಿನೆಟ್ಲಿ ಲಾಸ್ ಆಗುತ್ತೆ. ಮಾರ್ಕೆಟ್ ಬಿದ್ದಾಗ ಮೆಜಾರಿಟಿ ಆಫ್ ದ ಪಾರ್ಟಿಸಿಪೆಂಟ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಭಯ ಬೀಳ್ತಾರೆ. ಯಾಕೆ ಭಯ ಬೀಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದಕ್ಕೆ ಬರಲ್ಲ. ಸೊ ಇವಾಗ ಡಿಫೆನ್ಸ್ ಒಳ್ಳೆ ಸೆಕ್ಟರ್ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಸೆಕ್ಟರ್. ಯಾಕೆ ಅಂತ ಹೇಳಿದ್ರೆ ಬಜೆಟ್ ಅಲ್ಲಿ ಮೆಜಾರಿಟಿ ಇನ್ವೆಸ್ಟ್ಮೆಂಟ್ಸ್ ನಮ್ ದೇಶದಲ್ಲಿ ಯಾವ್ದು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ದಟ್ ಇಸ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್. ಸೊ ಗೌರ್ಮೆಂಟ್ ಈ ಇಂಡಸ್ಟ್ರಿ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ರೆ ದಟ್ ಇಸ್ ಅ ವೆರಿ ಗುಡ್ ಇಂಡಸ್ಟ್ರಿ. ಇದ್ರ ಜೊತೆಗೆ ವಾರ್ ಟೈಮ್ ಅಲ್ಲಿ ಯಾವ ಸೆಕ್ಟರ್ ಜಾಸ್ತಿ ಫೋಕಸ್ ಅಲ್ಲಿ ಇರುತ್ತೆ ಅಂದ್ರೆ ದಟ್ ಇಸ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಸೆಕ್ಟರ್. 1 by 1 ಕಂಪ್ನೀಸ್ ಅನ್ನ ಅನಾಲಿಸಿಸ್ ಮಾಡೋಣ. ಈ ಕಂಪ್ನಿ ಚೆನ್ನಾಗಿದ್ಯಾ ಇಲ್ವಾ ಅಂತ ಅರ್ಥ ಮಾಡ್ಕೊಳ್ಳೋಣ. ಅದ್ರಲ್ಲಿ ನಾನು ಫಸ್ಟ್ ನೋಡ್ಬೇಕಾಗಿರೋ ಡೇಟಾ ಪಾಯಿಂಟ್ ಏನು ಅಂದ್ರೆ ದಟ್ ಇಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಮೆಜಾರಿಟಿ ಆಫ್ ದ ಪಾರ್ಟಿಸಿಪೆಂಟ್ಸ್ ಇದ್ರಲ್ಲಿ ಮಾಡೋ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ದೊಡ್ಡ ಕಂಪ್ನಿ ಆದ ತಕ್ಷಣ ಅದು ಒಳ್ಳೆ ಕಂಪ್ನಿ ಅಂತ ಡಿಸಿಷನ್ ತಗೊಂಡ್ಬಿಡ್ತಾರೆ. ದಟ್ ಇಸ್ ಅ ವೆರಿ ರಾಂಗ್ ಡಿಸಿಷನ್. ಯಾಕೆ ಅಂತ ಹೇಳಿದ್ರೆ ಮೆಜಾರಿಟಿ ಆಫ್ ದ ಪಾರ್ಟಿಸಿಪೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಬೆಲೆಗೆ ಸಿಕ್ಕಿದ ತಕ್ಷಣ ಅದು ಕೆಟ್ಟದು ಅಂತ ಬರೆಸ್ಬಿಡ್ತಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಥಿಯರಿ ಅರ್ಥ ಮಾಡಿಸ್ಬಿಡ್ತಾರೆ, ಪ್ರಾಕ್ಟಿಕಲ್ ಬಗ್ಗೆ ಗಮನನೇ ಕೊಡಲ್ಲ. ಇದು ಒಂದೇ ಸಲ ನಿಮಗೆ ನೀಟಾಗಿ ಅರ್ಥ ಆಗುವಂತ ಸಬ್ಜೆಕ್ಟ್ ಅಲ್ಲ. ದಿಸ್ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಆದ್ರೆ ಪದೇ ಪದೇ ಈ ವಿಡಿಯೋಸ್ ನೋಡಿ ಅರ್ಥ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಿಮ್ಮ ಹತ್ರ ಯಾವ ಸ್ಟಾಕ್ಸ್ ಇದೆಯೋ ಆ ಸ್ಟಾಕ್ಸಿನ ಫಂಡಮೆಂಟಲ್ಸ್ ಹೇಗಿದೆ ಅಂತ ಚೆಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಧಾರ್ಥ ರಾವ್, ಚಾರ್ಟೆಡ್ ವೆಲ್ತ್ ಮ್ಯಾನೇಜರ್. ಈ ವಿಡಿಯೋ ನೋಡಿದ್ಮೇಲೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿನೋ ಯಾರೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಿದ್ದಾರೆ ಅಂತ ಹೇಳಿದ್ರೆ ನೀವೇ ಅವ್ರಿಗೆ ಹೇಳ್ಬೋದು ಆ ಕಂಪ್ನಿ ಚೆನ್ನಾಗಿದ್ಯಾ ಇಲ್ವಾ ಅಂತ. ಯಾವುದೇ ಪೇಯ್ಡ್ ಕೋರ್ಸಸ್ಸಿನ ಅವಶ್ಯಕತೆ ಇಲ್ಲ, ಯಾವುದೇ ದೊಡ್ಡ ಡಿಗ್ರಿ ಅವಶ್ಯಕತೆ ಕೂಡ ಇಲ್ಲ. ಸೊ ಇವತ್ತಿನ ಈ ವಿಡಿಯೋದಿಂದ ನಿಮಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ನೀವು ಡಿಸೈಡ್ ಮಾಡಬಹುದು ಈ ಕಂಪ್ನಿ ಚೆನ್ನಾಗಿದ್ಯಾ ಇಲ್ವಾ ಅಂತ. ಲಾಸ್ಟ್ ತನಕನೂ ಈ ವಿಡಿಯೋ ನೋಡಿ ಪ್ರಾಕ್ಟಿಕಲ್ ಆಗಿ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ನಾವಿವತ್ತು ಕಲ್ತ್ಕೊಳ್ಳೋಣ. ನಾವು ಪ್ರಾಕ್ಟಿಕಲ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದಕ್ಕೆ ನಮಗೆ ಬೇಕಾಗಿರುವಂತ ವೆಬ್ಸೈಟ್ ಯಾವುದು ಅಂದ್ರೆ ದಟ್ ಇಸ್ screener.in. screener.in ಬಂದು ಫಸ್ಟ್ ನಾನಿಲ್ಲಿ ಏನ್ ಕ್ಲಿಕ್ ಮಾಡಬೇಕು ಅಂದ್ರೆ ಸ್ಕ್ರೀನ್ಸ್ ಅಂತ ಕ್ಲಿಕ್ ಮಾಡಬೇಕು. ಸ್ಕ್ರೀನ್ಸ್ ಅಂತ ಕ್ಲಿಕ್ ಮಾಡಿ ರೈಟ್ ಸೈಡ್ ಅಲ್ಲಿ ಬ್ರೌಸ್ ಸೆಕ್ಟರ್ಸ್ ಅಂತ ಇರುತ್ತೆ. ಇಲ್ಲಿ ಹೋಗಿ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಡಿಫ್ರೆಂಟ್ ಇಂಡಸ್ಟ್ರೀಸ್ ಇದೆ. ಅದರಲ್ಲಿ ಮೊದಲನೇ ಇಂಡಸ್ಟ್ರಿ ಯಾವುದು ಅಂದ್ರೆ ಏರೋಸ್ಪೇಸ್ ಅಂಡ್ ಡಿಫೆನ್ಸ್. ಆ ಇಂಡಸ್ಟ್ರಿನ ಸೆಲೆಕ್ಟ್ ಮಾಡಿದ್ರೆ ನನಗೆ ಇಷ್ಟು ಕಂಪ್ನಿ ಡಿಫೆನ್ಸ್ ಸೆಕ್ಟರ್ ಗೆ ರಿಲೇಟೆಡ್ ಇರೋ ಕಂಪ್ನೀಸ್ ಯಾವ್ಯಾವ್ದು ಅಂತ ಇಲ್ಲಿ ಬರುತ್ತೆ. ಸೊ ಇವಾಗ ಡಿಫೆನ್ಸ್ ಒಳ್ಳೆ ಸೆಕ್ಟರ್ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಸೆಕ್ಟರ್. ಯಾಕೆ ಅಂತ ಹೇಳಿದ್ರೆ ಬಜೆಟ್ ಅಲ್ಲಿ ಮೆಜಾರಿಟಿ ಇನ್ವೆಸ್ಟ್ಮೆಂಟ್ಸ್ ನಮ್ ದೇಶದಲ್ಲಿ ಯಾವ್ದು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ದಟ್ ಇಸ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್. ಸೊ ಗೌರ್ಮೆಂಟ್ ಈ ಇಂಡಸ್ಟ್ರಿ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ದಟ್ ಇಸ್ ಅ ವೆರಿ ಗುಡ್ ಇಂಡಸ್ಟ್ರಿ. ಇದ್ರ ಜೊತೆಗೆ ವಾರ್ ಟೈಮ್ ಅಲ್ಲಿ ಯಾವ ಸೆಕ್ಟರ್ ಜಾಸ್ತಿ ಫೋಕಸ್ ಅಲ್ಲಿ ಇರುತ್ತೆ ಅಂದ್ರೆ ದಟ್ ಇಸ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಸೆಕ್ಟರ್. ಸೊ ಇವಾಗ ನಾವೇನ್ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ 1 by 1 ಕಂಪ್ನೀಸ್ ಅನ್ನ ಅನಾಲಿಸಿಸ್ ಮಾಡೋಣ. ಈ ಕಂಪ್ನಿ ಚೆನ್ನಾಗಿದ್ಯಾ ಇಲ್ವಾ ಅಂತ ಅರ್ಥ ಮಾಡ್ಕೊಳ್ಳೋಣ. ಅದ್ರಲ್ಲಿ ನಾನು ಫಸ್ಟ್ ನೋಡ್ಬೇಕಾಗಿರೋ ಡೇಟಾ ಪಾಯಿಂಟ್ ಏನು ಅಂದ್ರೆ ದಟ್ ಇಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಈ ಡೇಟಾ ಪಾಯಿಂಟ್ ಏನ್ ಕೊಡುತ್ತೆ ನನ್ಗೆ ಅಂದ್ರೆ ಆ ಕಂಪ್ನಿ ಚೆನ್ನಾಗಿದ್ ಅಂದ್ರೆ ದೊಡ್ಡಕ್ಕಿದೆಯಾ ಇಲ್ವಾ, ಇಟ್ಸ್ ಅ ವೆರಿ ಸ್ಮಾಲ್ ಕಂಪ್ನಿನ ಅಥವಾ ಬಿಗ್ ಕಂಪ್ನಿನ, ಅಂದ್ರೆ ಇದು ವಿರಾಟ್ ಕೊಹ್ಲಿನ ಅಥವಾ ಅಭಿಷೇಕ್ ಶರ್ಮನ ಅನ್ನೋ ಇನ್ಫಾರ್ಮೇಶನ್ ಅನ್ನ ನನಗೆ ಯಾವ್ದು ಕೊಡುತ್ತೆ ಅಂದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೊಡುತ್ತೆ. ಸೊ ಸಣ್ಣ ಕಂಪನಿ ಅಂತ ಹೇಳಿದ್ರೆ ರಿಸ್ಕ್ ಏನಿರುತ್ತೆ ಅಂದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, ರಿವಾರ್ಡ್ ಕೂಡ ಜಾಸ್ತಿ ಇರುತ್ತೆ. ದೊಡ್ಡ ಕಂಪನಿ ಅಂದ್ರೆ ರಿಸ್ಕ್ ಕಡಿಮೆ ಇರುತ್ತೆ, ಅದಕ್ಕೆ ತಕ್ಕನಾಗಿರೋ ರಿವಾರ್ಡ್ ನ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಮೆಜಾರಿಟಿ ಆಫ್ ದ ಪಾರ್ಟಿಸಿಪೆಂಟ್ಸ್ ಇದ್ರಲ್ಲಿ ಮಾಡೋ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ದೊಡ್ಡ ಕಂಪ್ನಿ ಆದ ತಕ್ಷಣ ಅದು ಒಳ್ಳೆ ಕಂಪ್ನಿ ಅಂತ ಡಿಸಿಷನ್ ತಗೊಂಡ್ಬಿಡ್ತಾರೆ. ದಟ್ ಇಸ್ ಅ ವೆರಿ ರಾಂಗ್ ಡಿಸಿಷನ್. ಯಾಕೆ ಅಂತ ಹೇಳಿದ್ರೆ ದೊಡ್ಡ ಕಂಪ್ನಿ ಆಗಿದೆ ಆದ್ರೆ ಗ್ರೋತ್ ಇಲ್ಲ, ಆ ಕಂಪ್ನಿನಲ್ಲಿ ಸೇಲ್ಸ್ ಇಲ್ಲ, ಪ್ರಾಫಿಟ್ ಇಲ್ಲ, ಅದು ಒಳ್ಳೆ ಕಂಪ್ನಿ ಆಗುತ್ತೆ ಅಂದ್ರೆ ಡೆಫಿನೆಟ್ಲಿ ಆಗಲ್ಲ. ಸೊ ಇವಾಗ 50,000 ಕೋಟಿಗಿಂತನೂ ಮಾರ್ಕೆಟ್ ಕ್ಯಾಪ್ ದೊಡ್ಡದಿದ್ರೆ ದಟ್ ಇಸ್ ಅ ವೆರಿ ಬಿಗ್ ಕಂಪನಿ ಅನ್ನೋ ಅರ್ಥ. ಸೊ ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂದ್ರೆ 3,20,314 ಕೋಟಿ. ನಮ್ ಜನ ಭಾರತ್ ಎಲೆಕ್ಟ್ರಾನಿಕ್ಸ್ ಮೇಲೆ ಒಟ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋದು ಎಷ್ಟು ಅಂದ್ರೆ 3,20,000 crore ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಇದು ಒಂದು ಪಾಯಿಂಟ್ ಆಯ್ತು. ಇದು ಒಂದೇ ನೋಡಿದ ತಕ್ಷಣ ನಾನು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳೋದಕ್ಕಾಗಲ್ಲ. ದೊಡ್ಡ ಕಂಪ್ನಿ ಅಂತ ಗೊತ್ತಾಯ್ತು ನನಗೆ, ಸೊ ವಿರಾಟ್ ಕೊಹ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಹಂಗೆ ಹೇಳೋದಕ್ಕಾಗಲ್ಲ. ಯಾಕೆ ಅಂದ್ರೆ ಒಂದ್ ಕಾಲದಲ್ಲಿ ಅನಿಲ್ ಕುಂಬ್ಳೆನೂ ತುಂಬಾ ಒಳ್ಳೆ ಪ್ಲೇಯರ್, ಬಟ್ ಆದ್ರೆ ಇವಾಗ ಅನಿಲ್ ಕುಂಬ್ಳೆ ಮೇಲೆ ದುಡ್ಡು ಹಾಕಿದ್ರೆ ನಮಗೆ ರಿಟರ್ನ್ಸ್ ಬರುತ್ತೆ ಅಂದ್ರೆ ಡೆಫಿನೆಟ್ಲಿ ರಿಟರ್ನ್ಸ್ ಬರಲ್ಲ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು ಅಂದ್ರೆ ಫರ್ದರ್ ಅನಾಲಿಸಿಸ್ ಅನ್ನ ಮಾಡಬೇಕು. ನೆಕ್ಸ್ಟ್ ನಾನು ನೋಡ್ಬೇಕಾಗಿರೋ ಡೇಟಾ ಪಾಯಿಂಟ್ ಏನು ಅಂದ್ರೆ ದಟ್ ಇಸ್ ಸೇಲ್ಸ್ ಗ್ರೋತ್ 3 years. ಸೇಲ್ಸ್ ಗ್ರೋತ್ ಎಷ್ಟಿರ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಅಂತ ಹೇಳಿದ್ರು
12% ಇರಬೇಕು. ಇವಾಗ ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸೇಲ್ಸ್ ಗ್ರೋತ್ ಎಷ್ಟಿದೆ ಅಂದ್ರೆ 15% ಸೇಲ್ಸ್ ಗ್ರೋತ್ ಇದೆ. ಇದ್ರ ಜೊತೆಗೆ ನೆಕ್ಸ್ಟ್ ನೋಡ್ಬೇಕಾಗಿರೋ ಪ್ಯಾರಾಮೀಟರ್ ಏನು ಅಂತ ಹೇಳಿದ್ರೆ ಪ್ರಾಫಿಟ್ ಗ್ರೋತ್ 3 years. ಸೇಲ್ಸ್ ಇದೆ ಬಟ್ ಪ್ರಾಫಿಟ್ ಇಲ್ಲ ಅಂದ್ರೆ ಅದು ಒಳ್ಳೆ ಬಿಸ್ನೆಸ್ ಆಗುತ್ತಾ? ಅದು ಒಳ್ಳೆ ಬಿಸ್ನೆಸ್ ಆಗಲ್ಲ. ಬಟ್ ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಹೆಂಗಿದೆ ಅಂದ್ರೆ ಸೇಲ್ಸು ಚೆನ್ನಾಗಿದೆ, ಅದ್ರ ಜೊತೆಗೆ ಪ್ರಾಫಿಟ್ ಕೂಡ ಚೆನ್ನಾಗಿದೆ. ಇದೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ಇವಾಗ ಲೆಟ್ಸ್ ನಾನೊಂದು ಮೂವಿ ಪ್ರೊಡ್ಯೂಸ್ ಮಾಡಿದೀನಿ ಅಂತ ಅನ್ಕೊಳ್ಳೋಣ. ನಾನು ಮೂವಿ ಪ್ರೊಡ್ಯೂಸ್ ಮಾಡಿದೀನಿ, ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಜನ ನೋಡೋದಕ್ಕೆ ಬರ್ತಾ ಇಲ್ಲ. ಅಂದ್ರೆ ಏನರ್ಥ? ಸೇಲ್ಸೇ ಆಗ್ತಾ ಇಲ್ಲ. ಇವಾಗ ನಾನು ಒಳ್ಳೆ ಮೂವಿ ಪ್ರೊಡ್ಯೂಸ್ ಮಾಡಿದೀನಿ ಅಂತ ಅರ್ಥನಾ? ಡೆಫಿನೆಟ್ಲಿ ಒಳ್ಳೆ ಮೂವಿ ಪ್ರೊಡ್ಯೂಸ್ ಮಾಡಿಲ್ಲ. ಸೊ ಒಳ್ಳೆ ಮೂವಿ ಪ್ರೊಡ್ಯೂಸ್ ಮಾಡಿದ್ರೆ ಜನ ಬಂದು ನೋಡ್ತಾ ಇದ್ರು ಆ ಮೂವೀಸ್ ನ. ಸೊ ಇದ್ರದ ಅರ್ಥ ಏನು ಅಂತ ಹೇಳಿದ್ರೆ, ಮಿನಿಮಮ್ ಅಂತ ಹೇಳಿದ್ರು ಸೇಲ್ಸ್ ಅಂಡ್ ಪ್ರಾಫಿಟ್ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗ್ತಾ ಇರಬೇಕು. ಇವಾಗ ಲಾಸ್ಟ್ 3 years ಅಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ನ ಪ್ರಾಫಿಟ್ 30% ಅಲ್ಲಿ ಗ್ರೋ ಆಗಿದೆ. ಇದು ಒಳ್ಳೆ ಬಿಸ್ನೆಸ್ ಅಂದ್ರೆ ಎಸ್. ಯಾಕೆ? 12% ಗಿಂತ ಜಾಸ್ತಿ ಇದ್ರೆ ದಿಸ್ ಎ ವೆರಿ ಗುಡ್ ಬಿಸ್ನೆಸ್. ನೆಕ್ಸ್ಟ್ ನೋಡ್ಬೇಕಾಗಿರೋ ಡೇಟಾ ಪಾಯಿಂಟ್ ಏನು ಅಂತ ಹೇಳಿದ್ರೆ, ದಟ್ ಇಸ್ ಇಂಡಸ್ಟ್ರಿ ಪಿಇ ಮತ್ತೆ ಪಿಇ. ಇದು ಏನ್ ಕೊಡುತ್ತೆ ಅಂತ ಹೇಳಿದ್ರೆ, ಆ ಕಂಪನಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆಯಾ ಅಥವಾ ಜಾಸ್ತಿ ಬೆಲೆ ಕೊಟ್ಟು ನಾನು ಈ ಕಂಪ್ನಿನ ತಗೊಂತಾ ಇದೀನಾ ಅಂತ ನನಗೆ ಗೊತ್ತಾಗೋದು ಪಿ ರೇಷಿಯೋ ಇಂದ. ಇವಾಗ ಸ್ಟಾಕ್ ಪಿಇ ಜಾಸ್ತಿ ಇದ್ರೆ ಜಾಸ್ತಿ ದುಡ್ಡು ಕೊಟ್ಟು ತಗೊಂತಾ ಇದೀನಿ ಅಂತ, ಸ್ಟಾಕ್ ಪಿಇ ಕಡಿಮೆ ಇದ್ರೆ, ಇವಾಗ ಇಲ್ಲಿ ಪಿ ಅಂತ ಕಾಣಿಸ್ತಿದೆ, ದಿಸ್ ಇಸ್ ಸ್ಟಾಕ್ ಪಿ ಕಡಿಮೆ ಇದ್ರೆ ಅವಾಗ ನಾನು ಕಡಿಮೆ ಬೆಲೆಗೆ ಆ ಸ್ಟಾಕ್ ಅನ್ನ ತಗೊಂತಾ ಇದೀನಿ ಅಂತ. ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಕರೆಂಟ್ ಮಾರ್ಕೆಟ್ ಪ್ರೈಸ್. ಜನ ಇದರಲ್ಲಿ ಇನ್ನೊಂದು ಮಿಸ್ಟೇಕ್ ಏನ್ ಮಾಡ್ಕೊಂತಾರೆ ಅಂತ ಹೇಳಿದ್ರೆ, 20 ರೂಪಾಯಿ ಶೇರ ಅದು ಕಡಿಮೆ ಬೆಲೆಗೆ ಸಿಗ್ತಾ ಇದೆ, 400 ರೂಪಾಯಿ ಶೇರ ಅಥವಾ 4000 ರೂಪಾಯಿ ಶೇರ ಅದು ಜಾಸ್ತಿ ಬೆಲೆಗೆ ಸಿಗ್ತಾ ಇದೆ ಅಂತ ಅನ್ಕೊಂತಾರೆ. ಬಟ್ ದಟ್ ಇಸ್ ನಾಟ್ ಟ್ರೂ. ನಾನು ಜಾಸ್ತಿ ಬೆಲೆ ಮತ್ತೆ ಕಡಿಮೆ ಬೆಲೆ ಅಂತ ನಾನು ಹೇಳ್ಬೇಕು ಅಂದ್ರೆ, ಇಂಡಸ್ಟ್ರಿ ಪಿಇ ಮತ್ತೆ ಪಿಇ ನೋಡಿ, ಇದು ಕಡಿಮೆ ಬೆಲೆಗೆ ಸಿಗ್ತಾ ಇದೆಯಾ ಅಥವಾ ಜಾಸ್ತಿ ಬೆಲೆಗೆ ಸಿಗ್ತಾ ಇದೆಯಾ ಅಂತ ನಾನು ಕನ್ಕ್ಲೂಷನ್ ಗೆ ಬರ್ಬೋದು. ಸೊ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ, ಯಾವ್ದನ್ನ ಬೈ ಮಾಡ್ತೀವಿ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಯು ಬೈ ಇಸ್ ವೆರಿ ಇಂಪಾರ್ಟೆಂಟ್. ಎಟ್ ವಾಟ್ ಪ್ರೈಸ್ ಯು ಬೈ ಇಸ್ ಈವನ್ ಮೋರ್ ಇಂಪಾರ್ಟೆಂಟ್. ಇದನ್ನ ನಾನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು. ಇಂಡಸ್ಟ್ರಿ ಪಿಇ 52.5 ಇದೆ, ಸ್ಟಾಕ್ ಪಿಇ ಎಷ್ಟಿದೆ ಅಂದ್ರೆ 53.77 ಇದೆ. ಆಲ್ಮೋಸ್ಟ್ ಸಿಮಿಲರ್ ಇದೆ. ಇಂಡಸ್ಟ್ರಿ ಏನಿದೆ ವ್ಯಾಲ್ಯೂಯೇಷನ್, ಅದೇ ತಕ್ಕನಾಗಿ ಈ ಕಂಪ್ನಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ವ್ಯಾಲ್ಯೂ ಆಗ್ತಾ ಇದೆ. ಸೊ ಇದು ಕರೆಕ್ಟ್ಲಿ ವ್ಯಾಲ್ಯೂಡ್ ಕಂಪನಿ ಅಂತ ನಾವಿಲ್ಲಿ ಕರಿಬಹುದು. ಸೊ ಇಂಡಸ್ಟ್ರಿ ಪಿಇ ಮತ್ತೆ ಪಿಇಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋ ತರ 1 ಕೋಟಿ ಲ್ಯಾಂಡ್ ಇದೆ, 1 ಕೋಟಿ ರೂಪಾಯಿಗೆ ಕೇಳ್ತಾ ಇದ್ದಾರೆ. ಆದ್ರೆ ಸೇಲ್ಸು ಚೆನ್ನಾಗಿದೆ, ಪ್ರಾಫಿಟ್ ಚೆನ್ನಾಗಿದೆ. ಒಳ್ಳೆ ಕಂಪ್ನಿನ ಅಂದ್ರೆ ಎಸ್. ಇಲ್ಲೂ ನನಗೆ ಕ್ರೈಟೇರಿಯಾ ಏನಾಗಿದೆ ಅಂತ ಹೇಳಿದ್ರೆ ಪಾಸ್ ಆಗಿದೆ. ನೆಕ್ಸ್ಟ್ ನಾನು ನೋಡ್ಬೇಕಾಗಿರೋ ಡೇಟಾ ಪಾಯಿಂಟ್ ಏನು ಅಂತ ಹೇಳಿದ್ರೆ, ದಟ್ ಇಸ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್. ಓವರ್ ಆಲ್ ಕಂಪ್ನಿಯ ಮೇನ್ ಪ್ರಾಫಿಟ್, ಕೋರ್ ಬಿಸ್ನೆಸ್ ಅಲ್ಲಿ ಕಂಪ್ನಿಗೆ ಎಷ್ಟು ಪರ್ಸೆಂಟೇಜ್ ಲಾಭ ಇದೆ ಅಂತ ನನಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅನ್ನ ನಾನು ಏನ್ ಮಾಡ್ಬೇಕು ಅಂತ ನೋಡ್ಬೇಕು. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ 15% ಗಿಂತ ಜಾಸ್ತಿ ಇದ್ರೆ ಓಕೆ, 20% ಗಿಂತನೂ ಜಾಸ್ತಿ ಇದೆ ಅಂತ ಹೇಳಿದ್ರೆ ದಟ್ ಇಸ್ ಅ ವೆರಿ ಗುಡ್ ಕಂಪನಿ ಅಂತ ಹೇಳ್ಬೋದು. ಸೊ ಭಾರತ್ ಎಲೆಕ್ಟ್ರಾನಿಕ್ಸ್ ನ OPM ಎಷ್ಟಿದೆ ಅಂದ್ರೆ ದಟ್ ಇಸ್ 24.7% ಇದೆ. ದಿಸ್ ಇಸ್ ಅ ರಿಯಲಿ ರಿಯಲಿ ಗುಡ್ ಡೇಟಾ ಪಾಯಿಂಟ್. ನೆಕ್ಸ್ಟ್ ನಾನು ನೋಡ್ಬೇಕಾಗಿರೋ ಡೇಟಾ ಪಾಯಿಂಟ್ ಏನು ಅಂತ ಹೇಳಿದ್ರೆ, ದಟ್ ಇಸ್ ROE, ರಿಟರ್ನ್ ಆನ್ ಇಕ್ವಿಟಿ. ಈ ಡೇಟಾ ಪಾಯಿಂಟ್ ಏನ್ ಕೊಡುತ್ತೆ ಅಂತ ಹೇಳಿದ್ರೆ, ಶೇರ್ ಹೋಲ್ಡರ್ಸ್ ದುಡ್ಡನ್ನ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ. ಇದು ಕೂಡ 15% ಗಿಂತ ಜಾಸ್ತಿ ಇದ್ರೆ ಓಕೆ, 20% ಗಿಂತನೂ ಜಾಸ್ತಿ ಇದೆ ಅಂದ್ರೆ ಇಟ್ ಇಸ್ ಫ್ಯಾಂಟಾಸ್ಟಿಕ್. ROE ಏನಿದೆ ಅಂತ ಹೇಳಿದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ 26% ಇದೆ. ದಿಸ್ ಇಸ್ ಆಲ್ಸೋ ಎ ವೆರಿ ಗುಡ್ ಬಿಸ್ನೆಸ್ ಅಂತ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಹೇಳ್ಬೋದು. ಇದ್ರ ನೆಕ್ಸ್ಟ್ ನೋಡ್ಬೇಕಾಗಿರೋ ಡೇಟಾ ಪಾಯಿಂಟ್ ಏನು ಅಂದ್ರೆ ದಟ್ ಇಸ್ ROCE. ROCE ಏನ್ ಕೊಡುತ್ತೆ ಅಂದ್ರೆ ಓವರ್ ಆಲ್ ಕ್ಯಾಪಿಟಲ್ ನ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಇಲ್ಲಿ ಬರೀ ಶೇರ್ ಹೋಲ್ಡರ್ ದುಡ್ಡನ್ನ ಮಾತ್ರ ಕನ್ಸಿಡರ್ ಮಾಡಿರ್ತೀವಿ. ಇಲ್ಲಿ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಲ್ಲಿ ಓವರ್ ಆಲ್ ಕ್ಯಾಪಿಟಲ್ ನ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗೋದು ROCE ಇಂದ. ROCE ಲಾಸ್ಟ್ 3 years ನೋಡಿದ್ರೆ 34% ಇದೆ. ಇದು ಕೂಡ 20% ಗಿಂತ ಜಾಸ್ತಿ ಇದ್ರೆ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್. ಇದ್ರ ನೆಕ್ಸ್ಟ್ ಪ್ರಮೋಟರ್ ಹೋಲ್ಡಿಂಗ್. ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಗೆ ಅಂತ ಇಂಪಾರ್ಟೆಂಟ್ ಅಲ್ಲ ಈ ಡೇಟಾ ಪಾಯಿಂಟ್, ಬಟ್ ಆದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಗೆ ಈ ಡೇಟಾ ಪಾಯಿಂಟ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಯಾಕೆ ಲಾರ್ಜ್ ಕ್ಯಾಪ್ ಗೆ ಇಂಪಾರ್ಟೆಂಟ್ ಅಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಲಾರ್ಜ್ ಕ್ಯಾಪ್ ಆಗಿದೆ ಅಂತ ಹೇಳಿದ್ರೆ ಇಟ್ ಇಸ್ ಸಚ್ ಎ ಬಿಗ್ ಕಂಪನಿ. ತುಂಬಾ ದೊಡ್ಡ ಕಂಪನಿ ಆಗ್ಬೇಕು ಅಂತ ಹೇಳಿದ್ರೆ ಯಾವ್ದ್ರಿಂದ ದೊಡ್ಡವರಾಗ್ತಾರೆ ಅವರು? ಅವ್ರ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡೋದ್ರಿಂದ ಮಾತ್ರ ಅವ್ರು ದೊಡ್ಡವರಾಗ್ತಾರೆ. ಪ್ರಮೋಟರ್ ಹೋಲ್ಡಿಂಗ್ ಲಾರ್ಜ್ ಕ್ಯಾಪ್ ಕಂಪನೀಸ್ ಗೆ ಅಂತ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ ಅಲ್ಲ. ಯಾಕಂತ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ ಅಲ್ಲ ಅಂತ ಹೇಳಿದ್ರೆ, ಇವಾಗ ದೇ ಆರ್ ಎ ವೆರಿ ಬಿಗ್ ಕಂಪನಿ, ತುಂಬಾ ದೊಡ್ಡ ಆಗಿದ್ದಾರೆ ಆ ಕಂಪನಿ ಅಂತ ಹೇಳಿದ್ರೆ ಯಾವ್ದ್ರಿಂದ ದೊಡ್ಡವರಾಗಿರ್ತಾರೆ ಅಂದ್ರೆ ಎಕ್ಸ್ಪಾನ್ಷನ್ ಇಂದ ಮಾತ್ರ ದೊಡ್ಡವರಾಗಿರ್ತಾರೆ. ಈಗ ಎಕ್ಸ್ಪಾನ್ಷನ್ ಮಾಡಕ್ ಏನ್ ಬೇಕು? ದುಡ್ಡು ಬೇಕು. ದುಡ್ಡು ಬೇಕು ಅಂತ ಹೇಳಿದ್ರೆ ಅವ್ರು ಯಾವ್ದ್ರಿಂದ ರೈಸ್ ಮಾಡ್ತಾರೆ? ಸ್ಟಾಕ್ ಮಾರ್ಕೆಟ್ ಇಂದ ರೈಸ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಇಂದ ರೈಸ್ ಮಾಡ್ತಾರೆ ಅಂದ್ರೆ ಸುಮ್ನೆ ನಾವು ದುಡ್ಡು ಕೊಡ್ತೀವಾ? ಸುಮ್ನೆ ನಾವು ದುಡ್ಡು ಕೊಡಲ್ಲ. ನಮಗೆ ಶೇರ್ಸ್ ಕೊಟ್ರೆ ಮಾತ್ರ ನಾವೇನ್ ಮಾಡ್ತೀವಿ ಅಂದ್ರೆ ದುಡ್ಡು ಕೊಡ್ತೀವಿ. ಸೊ ಆಲ್ರೆಡಿ ತುಂಬಾ ದೊಡ್ಡ ಬಿಸ್ನೆಸ್ ಆಗಿದೆ ಅಂತ ಹೇಳಿದ್ರೆ ಪ್ರಮೋಟರ್ ಹೋಲ್ಡಿಂಗ್ ಕಡಿಮೆ ಇದ್ರು ಇಟ್ಸ್ ಓಕೆ.
ಬೇರೆ ಎಲ್ಲಾ ಡೇಟಾ ಪಾಯಿಂಟ್ಸ್ ಚೆನ್ನಾಗಿದ್ರೆ ಮಾತ್ರ. ಇದ್ರೆ ನೆಕ್ಸ್ಟ್ ಪ್ಲೆಡ್ಜ್ ಇದೆಯಾ, ಕಂಪ್ನಿ ಪ್ಲೆಡ್ಜ್ ಮಾಡಿದಾರ ಅವ್ರ ಶೇರ್ಸ್ ಅನ್ನ, ಅಡ ಇಟ್ಟಿದಾರ ಅಂತ ಅನ್ನೋದನ್ನ ನೋಡ್ಬೇಕು. ಯೂಶಲಿ ಝೀರೋ ಪ್ಲೆಡ್ಜಸ್ ಗುಡ್. ಈ ಕಂಪ್ನಿಯ ಭಾರತ್ ಎಲೆಕ್ಟ್ರಾನಿಕ್ಸ್ ಕೂಡ ಏನು ಪ್ಲೆಡ್ಜ್ ಇಲ್ಲ. ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಕಂಪನಿ. FII ಹೋಲ್ಡಿಂಗ್ ನೋಡಿದ್ರೆ ದಿಸ್ ಇಸ್ ಅರೌಂಡ್ 18.5% FII ಹೋಲ್ಡಿಂಗ್ ಇದೆ. ಇದರಲ್ಲೇ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ, ಈ ಡೇಟಾಗೂ ಅಂತ ಇಂಪಾರ್ಟೆನ್ಸ್ ಅನ್ನ ಕೊಡ್ಬಿಡಿ. ಯಾಕಂದ್ರೆ ನಾನ್ ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದಟ್ ಇಸ್ ಅ ವೆರಿ ಗುಡ್ ಸೈನ್. ಯಾಕೆ ಅವಾಗ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗುತ್ತೆ. ಅವ್ರು ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಅದಾದ್ಮೇಲೆ ಅವ್ರು ಏನಾದ್ರೂ ಸೆಲ್ ಮಾಡಿದ್ರೆ ಅವಾಗ ನನಗೆ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೊಂಥರ ಹಾಫ್ ನಾಲೆಡ್ಜ್ ಇನ್ಫಾರ್ಮೇಶನ್ ಇದು FII ಹೋಲ್ಡಿಂಗ್. ಸೊ ಅದಕ್ಕೋಸ್ಕರ ಈ ಡೇಟಾ ಪಾಯಿಂಟ್ ನೋಡಿ ಡಿಸಿಷನ್ಸ್ ಅನ್ನ ತಗೊಂಡ್ಬಿಡಿ. ಮೇನ್ ಆಗಿ ನಾವು ನೋಡ್ಬೇಕಾಗಿರೋ ಡಿಸಿಷನ್ ಏನು ಅಂತ ಹೇಳಿದ್ರೆ ದಟ್ ಈಸ್ ದೀಸ್ ಡೇಟಾ ಪಾಯಿಂಟ್ಸ್. ಇದಾದ್ಮೇಲೆ ಲಾಸ್ಟಿಗೆ ಡಿವಿಡೆಂಡ್ ಯೀಲ್ಡ್ 0.56% ಕೊಟ್ಟಿದ್ದಾರೆ. ಗ್ರೋತ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ಡಿವಿಡೆಂಡ್ ಅಂತ ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಭಾರತ್ ಎಲೆಕ್ಟ್ರಾನಿಕ್ಸ್ ಹಂಗಾದ್ರೆ ಒಳ್ಳೆ ಕಂಪ್ನಿನ, ಸೇಲ್ಸ್ ಚೆನ್ನಾಗಿದೆ, ಪ್ರಾಫಿಟ್ ಚೆನ್ನಾಗಿದೆ, ಕರೆಕ್ಟ್ ಆಗಿ ಬೆಲೆಗೂ ಸಿಗ್ತಾ ಇದೆ, ಅದ್ರ ಜೊತೆಗೆ ಮಾರ್ಜಿನ್ ಚೆನ್ನಾಗಿದೆ, ROE ಚೆನ್ನಾಗಿದೆ, ROC ಕೂಡ ಏನಿದೆ ಅಂತ ಹೇಳಿದ್ರೆ ಚೆನ್ನಾಗಿದೆ. ಸೊ ಇವಾಗ ಫಸ್ಟ್ ಲೆವೆಲ್ ಆಫ್ ಸ್ಕ್ರೀನಿಂಗ್ ಇದ್ರಲ್ಲಿ ನಾವ್ ಏನ್ ಮಾಡಬಹುದು ಅಂದ್ರೆ ಫರ್ದರ್ ಡೀಪ್ ಡೈವ್ ಮಾಡೋದಕ್ಕೆ ಭಾರತ್ ಎಲೆಕ್ಟ್ರಾನಿಕ್ಸ್ ಗುಡ್ ಕಂಪನಿ. ಆದ್ರೆ ಇದು ಒಳ್ಳೆ ಕಂಪನಿ ಕರೆಕ್ಟ್, ಆದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅದಕ್ಕೆ ನಾನು ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಕಲ್ತ್ರೆ ಅವಾಗ ನನಗೆ ಏನಾಗುತ್ತೆ ಅಂದ್ರೆ ಒಳ್ಳೆ ಕಂಪನಿ ಒಳ್ಳೆ ಪ್ರೈಸ್ ಅಲ್ಲಿ ಸಿಗೋ ತರ ನಾನು ಏನ್ ಮಾಡ್ಬೋದು ಅಂದ್ರೆ ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾಡ್ಬೋದು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಕೂಡ ಲಾರ್ಜ್ ಕ್ಯಾಪ್ ಅಂತ ಹೇಳಿದ್ರೆ ಎಸ್, ಇಟ್ ಇಸ್ ಎ ಲಾರ್ಜ್ ಕ್ಯಾಪ್ ಕಂಪನಿ. ಸೇಲ್ಸ್ 12% ಆದ್ರೂ ಇರಬೇಕು. ಸೇಲ್ಸ್ ಈ ಕಂಪನಿನಲ್ಲಿ ಎಷ್ಟಿದೆ ಅಂದ್ರೆ 8% ಇದೆ. ಆದ್ರೆ ಸೇಲ್ಸ್ ಕಡಿಮೆ ಇದ್ರು ಪ್ರಾಫಿಟ್ ಏನಾಗಿದೆ ಅಂತ ಹೇಳಿದ್ರೆ ಜಾಸ್ತಿ ಇದೆ. ಪ್ರಾಫಿಟ್ 12% ಜಾಸ್ತಿ ಇರಬೇಕು. ಸೊ ಇಲ್ಲಿ ಪ್ರಾಫಿಟ್ ಏನಾಗಿದೆ ಅಂದ್ರೆ 18% ಪ್ರಾಫಿಟ್ ಅನ್ನ ಕೊಡ್ತಾ ಇದ್ದಾನೆ ಕಂಪ್ನಿ. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ 2 ಫೋನ್ ಇದೆ. ಒಂದು ಐಫೋನ್ ಇದೆ, ಲೆಟ್ಸ್ ಸೇ ಒಂದ್ ಸ್ಟೋರ್ ಇದೆ, ಐಫೋನ್ ಅಲ್ಲಿ ಒಂದ್ ಸೇಲ್ ಆಯ್ತು ಅಂತ ಅನ್ಕೊಳ್ಳೋಣ. 1.5 ಲಕ್ಷದ ಒಂದ್ ಫೋನ್ ಐಫೋನ್ ಏನಾಯ್ತು ಅಂತ ಹೇಳಿದ್ರೆ ಸೇಲ್ ಆಯ್ತು. ಇನ್ನೊಂದು ಸ್ಟೋರ್ ಇದೆ, ಆ ಸ್ಟೋರ್ ಅಲ್ಲಿ ರಿಯಲ್ಮಿ ಫೋನ್ಸ್ ಅನ್ನ ಮಾರ್ತಾ ಇದ್ದಾರೆ. ರಿಯಲ್ಮಿ 15,000 ರೂಪಾಯಿಗೆ ಒಂದ್ ಫೋನ್ ಸಿಗ್ತಾ ಇದೆ ಅಂತ ಅನ್ಕೊಳ್ಳೋಣ. 15,000 ರೂಪಾಯಿದು 5 ಫೋನ್ ಸೇಲ್ ಆಯ್ತು ಅಂತ ಅನ್ಕೊಳ್ಳೋಣ. 5 ಫೋನ್, ನಂಬರ್ ಆಫ್ ಸೇಲ್ಸ್ ಜಾಸ್ತಿ ಆಗಿರೋದು ರಿಯಲ್ಮಿ ಸ್ಟೋರ್ ಅಲ್ಲಿ 5, ಐಫೋನ್ ಅಲ್ಲಿ ಸೇಲ್ ಆಗಿರೋದು ಒಂದೇ. ಆದ್ರೆ ಪ್ರಾಫಿಟ್ ಜಾಸ್ತಿ ಇರೋದೆಲ್ಲಿ ಅಂತ ಹೇಳಿದ್ರೆ ಐಫೋನ್ ಸ್ಟೋರ್ ಅಲ್ಲಿ. ಯಾಕೆ ಅಂದ್ರೆ ಅವರು ಜಾಸ್ತಿ ಮಾರ್ಜಿನ್ ಇಟ್ಟು ಮಾರ್ತಾ ಇದ್ದಾರೆ ಅವ್ರ ಪ್ರಾಡಕ್ಟ್ ಅನ್ನ ಅಂತ ನಾವಿಲ್ಲಿ ಹೇಳ್ಬೋದು. ಅದ್ ನನಗೆ ಇಲ್ಲಿ ಗೊತ್ತಾಗುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ನೋಡಿದ್ರೆ ಜಾಸ್ತಿ ಮಾರ್ಜಿನ್ ಇಟ್ಟು ಮಾರ್ತಾ ಇದ್ರೆ ಮಾತ್ರ 27% ಮಾರ್ಜಿನ್ ಈ ಕಂಪ್ನಿ ಚೆನ್ನಾಗಿದೆ. ಯಾವಾಗ ಒಬ್ಬ ಕಸ್ಟಮರ್ ಜಾಸ್ತಿ ಮಾರ್ಜಿನ್ ಕೊಡೋದಕ್ಕೆ, ಇವಾಗ ಇದೇ ಕಸ್ಟಮರ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಯೋಚನೆ ಮಾಡಿದ್ರೆ ಇದು ಒಳ್ಳೆ ಡೇಟಾ ಪಾಯಿಂಟ್ ಅಂತ ಹೇಳಿದ್ರೆ ಅಲ್ಲ. ಆದ್ರೆ ಇವಾಗ ನಾವು ಕಸ್ಟಮರ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಬಾರ್ದು. ಇವಾಗ ನಾವ್ ಇಲ್ಲಿ ಕಂಪ್ನಿ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ಬೇಕು. ಯಾಕೆ ನಾನು ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾಡ್ತಾ ಇದ್ದೀನಿ. ಆ ಕಂಪ್ನಿ ಜಾಸ್ತಿ ಬೆಲೆಗೆ ಮಾರುವಷ್ಟು ಕೆಪಾಸಿಟಿ ಅವ್ರ ಹತ್ರ ಇದೆ ಅಂತ ಹೇಳಿದ್ರೆ ಅರ್ಥ ಏನು? ಆ ಕಂಪ್ನಿಯ ಪ್ರಾಡಕ್ಟ್ ಏನಿದೆ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿ ಇದೆ, ಅದಕ್ಕೋಸ್ಕರ ಜನ ಜಾಸ್ತಿ ದುಡ್ಡು ಕೊಡೋದಕ್ಕೆ ರೆಡಿ ಇದ್ದಾರೆ. ಆ ಕಂಪ್ನಿ ಅಂತ ಹೇಳಿದ್ರೆ ದಟ್ ಇಸ್ ಅ ಬ್ರ್ಯಾಂಡ್. ಅದ್ರ ಜೊತೆಗೆ ಇನ್ನೊಂದು, ಜನನು ಜಾಸ್ತಿ ಯಾವಾಗ ಸುಮ್ನೆ ಜನ ದುಡ್ಡು ಕೊಡ್ತಾರ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಜನ ಸುಮ್ನೆ ದುಡ್ಡು ಕೊಡೋದಿಲ್ಲ. ಸೊ ಆ ರೀಸನ್ಗೆ ಮಾರ್ಜಿನ್ ಜಾಸ್ತಿ ಇದ್ರೆ ಇಟ್ಸ್ ಎ ವೆರಿ ಗುಡ್ ಬಿಸ್ನೆಸ್. ಸೊ ಮಾರ್ಜಿನ್ ಜಾಸ್ತಿ ಇದ್ದು ಸೇಲ್ಸ್ ಕಡಿಮೆ ಇದ್ದು ಪ್ರಾಫಿಟ್ ಜಾಸ್ತಿ ಇದೆ ಅಂದ್ರೆ ಇಟ್ ಇಸ್ ಸ್ಟಿಲ್ ಎ ಗುಡ್ ಬಿಸ್ನೆಸ್. ಅಂದ್ರೆ ಅವರು ಜಾಸ್ತಿ ರೇಟಿಗೆ ಪ್ರೀಮಿಯಂ ಪ್ರಾಡಕ್ಟ್ ಅನ್ನ ಸೆಲ್ ಮಾಡ್ತಾ ಇದ್ದಾರೆ. ನಾರ್ಮಲ್ ಜನಕ್ಕೆ ಸೆಲ್ ಮಾಡ್ತಿಲ್ಲ, ಪ್ರೀಮಿಯಂ ಕ್ವಾಲಿಟಿ ಪೀಪಲ್ಗೆ ಇವ್ರನ್ನ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೆಲ್ ಮಾಡ್ತಿದ್ದಾರೆ. ದಟ್ ಇಸ್ ಅ ವೆರಿ ಗುಡ್ ಸೈನ್. ಇದ್ರ ಜೊತೆಗೆ ನೆಕ್ಸ್ಟ್ ನಾನು ನೋಡ್ಬೇಕಾಗಿರೋ ಡೇಟಾ ಪಾಯಿಂಟ್ ಇಂಡಸ್ಟ್ರಿ PE ಮತ್ತೆ PE. ಇವಾಗ ಇಲ್ಲಿ ನೋಡಿ, ಇಂಡಸ್ಟ್ರಿ PE 52 ಇದೆ, ಸ್ಟಾಕ್ PE 29.68 ಇದೆ. ಸೊ 29.68 ಇಂಡಸ್ಟ್ರಿ PE ಜಾಸ್ತಿ ಇದೆ, ಸ್ಟಾಕ್ PE ಕಡಿಮೆ ಇದೆ ಅಂತ ಹೇಳಿದ್ರೆ PE ಅಂಡರ್ ವ್ಯಾಲ್ಯೂ ಆಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ಇನ್ ಡೆಪ್ತ್ ಆಗಿ ನಾಲೆಡ್ಜ್ ಬೇಕು ಅಂದ್ರೆ ನಾನು ಫಸ್ಟ್ ವಿಡಿಯೋದಲ್ಲಿ ನಾನು ಇದರಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಗೋ ಥ್ರೂ ದಟ್ ವಿಡಿಯೋ ಒನ್ಸ್ ನಿಮ್ಗೆ ಇದು ಅರ್ಥ ಆಗ್ತಾ ಇಲ್ಲ ಈ ಪಾಯಿಂಟ್ ಅಂತ ಹೇಳಿದ್ರೆ. ಸೊ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂದ್ರೆ ಅರ್ಥ ಏನು? 1 ಕೋಟಿದು ಲ್ಯಾಂಡ್ 70 ಲಕ್ಷ ರೂಪಾಯಿಗೆ ಸಿಗ್ತಾ ಇದೆ. ಲಿಟಿಗೇಷನ್ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿದ್ರೆ ದೇರ್ ಇಸ್ ನೋ ಲಿಟಿಗೇಷನ್ ಪ್ರಾಬ್ಲಮ್. ಅಂದ್ರೆ ಇದರ ಅರ್ಥ ಏನು? ದೇವ್ರಂತ ಓನರ್ ಇವರು. ಯಾಕೆ? ಪ್ರಾಫಿಟ್ಸು ಚೆನ್ನಾಗಿದೆ, ಅದ್ರ ಜೊತೆ ಕಡಿಮೆ ಬೆಲೆಗೂ ಸಿಗ್ತಾ ಇದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಇಸ್ ಎ ದೇವ್ರಂತ ಓನರ್ ಒಂದು ಎಕ್ಸಾಂಪಲ್ ಇವರು. ಇದ್ರ ಜೊತೆಗೆ ಮಾರ್ಜಿನ್ ಹೆಂಗಿದೆ? 27% ಇದೆ. 20% ಗಿಂತ ಜಾಸ್ತಿ ಇದ್ರೆ ಒಳ್ಳೇದು. ಸೊ ಚೆನ್ನಾಗಿದೆ. ROE ಕೂಡ 27% ಇದೆ. ದಿಸ್ ಇಸ್ ಆಲ್ಸೋ ಎ ಗುಡ್ ಥಿಂಗ್. ROC ಕೂಡ ಏನಾಗಿದೆ ಅಂತ ಹೇಳಿದ್ರೆ 20% ಗಿಂತ ಜಾಸ್ತಿ ಇದೆ. ಸೂಪರ್. 34% ಇದೆ. ಚೆನ್ನಾಗಿದೆ. ಇದ್ರ ಜೊತೆ ಪ್ರಮೋಟರ್ ಹೋಲ್ಡಿಂಗ್ ಲಾರ್ಜ್ ಕ್ಯಾಪ್ ಗೆ ಅಂತ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ ಅಲ್ಲ ಅಂತ ಹೇಳಿದೆ. ಸೊ ಇದ್ರ ಜೊತೆ ಡಿವಿಡೆಂಡ್ ಕೂಡ ಕೊಡ್ತಾ ಇದ್ದಾರೆ. ಸೊ ಹಿಂದೂಸ್ತಾನ್ ಏರೋನಾಟಿಕ್ಸ್ ನಾನು ಫರ್ದರ್
ಅನಾಲಿಸಿಸ್ಗೆ ಇದು ನನಗೆ ಟಿಕ್ ಮಾರ್ಕ್ ಅಂತ ಹೇಳಿದ್ರೆ ಎಸ್, ದಿಸ್ ಇಸ್ ಆಲ್ಸೋ ಎ ಟಿಕ್ ಮಾರ್ಕ್. ಇದ್ರ ನೆಕ್ಸ್ಟ್ ನಾನು ನೋಡ್ಬೇಕಾಗಿರೋದು ಏನು ಅಂದ್ರೆ ಭಾರತ್ ಡೈನಾಮಿಕ್ಸ್. ಭಾರತ್ ಡೈನಾಮಿಕ್ಸ್ ಸೇಲ್ಸ್ ನೋಡಿ, ಸೇಲ್ಸ್ 12% ಆದ್ರೂ ಇರಬೇಕು, ಆದ್ರೆ 6% ಇದೆ ಸೇಲ್ಸ್ ಒಳ್ಳೇದ. ಇವಾಗ ನೋಡಿ 47,000 ಮಾರ್ಕೆಟ್ ಕ್ಯಾಪ್ ಬಂದಿದ್ದೀವಿ. ದಿಸ್ ಅ ಮಿಡ್ ಕ್ಯಾಪ್ ಕಂಪನಿ. ಸೊ ಆದಷ್ಟು ಎಲ್ಲಾ ಡೇಟಾ ಪಾಯಿಂಟ್ಸ್ ಚೆನ್ನಾಗಿರ್ಬೇಕು. ದೊಡ್ಡ ಕಂಪ್ನಿಗೆ ಸ್ವಲ್ಪ ಆಚೆ ಈಚೆ ಇದ್ರೂ ನಡೆಯುತ್ತೆ, ಬಟ್ ಆದ್ರೆ ಮಿಡ್ ಕ್ಯಾಪ್ ಸಣ್ಣ ಕಂಪ್ನಿಗೆ ಎಲ್ಲಾ ಡೇಟಾ ಪಾಯಿಂಟ್ ಕರೆಕ್ಟ್ ಆಗಿರ್ಬೇಕು. ಸೇಲ್ಸ್ ಏನಿದೆ ಅಂದ್ರೆ 5.89% ಇದೆ, ಆದ್ರೆ ಪ್ರಾಫಿಟ್ ಇದೆಯಾ ಅಂತ ಹೇಳಿದ್ರೆ ಪ್ರಾಫಿಟ್ ಇಲ್ಲ. ಪ್ರಾಫಿಟ್ ಇರೋದು 1.65% ಭಾರತ್ ಡೈನಾಮಿಕ್ಸ್ ಗೆ. ಇದು ಒಳ್ಳೆ ಬಿಸ್ನೆಸ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲ. ಇದ್ರ ಜೊತೆಗೆ ಇಂಡಸ್ಟ್ರಿ ಪಿ ಮತ್ತೆ ಪಿ ನೋಡಿದ್ರೆ 82 ಇದೆ. ಅಂದ್ರೆ ಅರ್ಥ ಏನು? ಪ್ರಾಫಿಟ್ ಇಲ್ಲ. 1 ಕೋಟಿ ಲ್ಯಾಂಡ್ 1,20,00,000 ಕೇಳ್ತಾ ಇದ್ದಾರೆ. ಆಯ್ತು, ಲಾಭ ಇದೆಯಾ, ಏನಾದ್ರು ಗ್ರೋತ್ ಇದೆ ಅಂತ ಹೇಳಿದ್ರೆ ಕೊಡೋಣ. ಗ್ರೋತ್ ಇದೆಯಾ ಅಂತ ನೋಡಿದ್ರೆ ಸೇಲ್ಸ್ ಗ್ರೋತ್, ಪ್ರಾಫಿಟ್ ಗ್ರೋತ್ ಎರಡೂ ಗ್ರೋತ್ ಚೆನ್ನಾಗಿಲ್ಲ. ಸೊ ಆ ರೀಸನ್ಗೆ ಇದು ಒಳ್ಳೆ ಬಿಸ್ನೆಸ್ ಅಂತ ಹೇಳಿದ್ರೆ ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ಎ ಗುಡ್ ಬಿಸ್ನೆಸ್. ಜಾಸ್ತಿ ಬೆಲೆಗೂ ಕೇಳ್ತಾ ಇದ್ದಾರೆ, ಲಾಭನೂ ಇಲ್ಲ. ಇದು ನೆಕ್ಸ್ಟ್ ನಾನು ನೋಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಏನಿದೆ ಅಂದ್ರೆ 19.27% ಇದೆ. ಐಡಿಯಲ್ ಹತ್ರ ಇದೆ, ಬಟ್ ಅದ್ರ ಇಲ್ಲೇ ನಮಗ್ ಪ್ರಾಫಿಟ್ ಇಲ್ಲ, ಅದ್ರ ಮೇಲೆ ಜಾಸ್ತಿ ದುಡ್ಡು ಬೇರೆ ಕೊಟ್ಟು ತಗೊಬೇಕು. ಇದು ಒಳ್ಳೇದಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಳ್ಳೇದಲ್ಲ. ಸೊ ದಿಸ್ ಇಸ್ ನಾಟ್ ಎ ಗುಡ್ ಸೈನ್. ಸೊ ಅದಕ್ಕೋಸ್ಕರ ನಾನು ಭಾರತ್ ಡೈನಾಮಿಕ್ಸ್ ನನ್ನ ಫರ್ದರ್ ಅನಾಲಿಸಿಸ್ ಗೆ ಭಾರತ್ ಡೈನಾಮಿಕ್ಸ್ ನನಗೆ ಯೂಸ್ ಆಗುತ್ತಾ ಅಂದ್ರೆ ಡೆಫಿನೆಟ್ಲಿ ಯೂಸ್ ಆಗಲ್ಲ. ನಾನು ಇದನ್ನ ಇಲ್ಲೇ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಐ ಆಮ್ ರಿಜೆಕ್ಟಿಂಗ್ ದಟ್ ದಿಸ್ ಕಂಪನಿ. ಸೊ ಯಾವುದೇ ಒಬ್ಬ ಗುಡ್ ಟ್ರೇಡರ್ ಅಥವಾ ಗುಡ್ ಅನಾಲಿಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಪಿಕ್ ಆಫ್ ಸ್ಟಾಕ್ಸ್ ಇರುತ್ತೆ. ಸೊ ಇದನ್ನ ಮಾತ್ರ ನಾನು ಅನಾಲಿಸಿಸ್ ಮಾಡ್ತೀನಿ. ಈ ತರ ಸ್ಟ್ರಕ್ಚರ್ ಬಂದ್ರೆ ಮಾತ್ರ ನಾನು ತಗೊಂತೀನಿ, ಈ ತರ ಫಂಡಮೆಂಟಲ್ಸ್ ಇದ್ರೆ ಮಾತ್ರ ನಾನು ಟ್ರೇಡ್ ನ ಇನಿಷಿಯೇಟ್ ಮಾಡ್ತೀನಿ. ಅಕಸ್ಮಾತ್ ನನ್ ಲೆವೆಲ್ಸ್ ಅಲ್ಲಿ ಟ್ರೇಡ್ ಸಿಗ್ತಾ ಇಲ್ಲ ಅಂದ್ರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಟೇಕ್ ದ ಟ್ರೇಡ್ ಅಂತ ಹೇಳ್ತಾರೆ. ಸೊ ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ನಾವು ಅದೇ ಲೆವೆಲ್ ಆಫ್ ಸ್ಕಿಲ್ಡ್ ಆಗ್ಬೇಕು. ಸೊ ಫಾಲೋ ದಿಸ್ ಪೇಜ್ ಟು ಗೆಟ್ ಸ್ಕಿಲ್ಡ್. ಇದಾದ್ಮೇಲೆ ನೆಕ್ಸ್ಟ್ ನಾನು ನೋಡ್ಬೇಕಾಗಿರೋ ಡೇಟಾ ಪಾಯಿಂಟ್ ಏನು ಅಂತ ಹೇಳಿದ್ರೆ ದಟ್ ಇಸ್ ಗಾರ್ಡನ್ ರೀ GRSE. ಇಸ್ GRSE ಗುಡ್ ಬಿಸ್ನೆಸ್ ಅಂತ ಅರ್ಥ ಮಾಡ್ಕೊಬೇಕು ನಾವು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದ್ರೆ 26,716 crore ಇದೆ. ಸೊ ಇದು ಮಿಡ್ ಕ್ಯಾಪ್ ಗೆ ಬರುತ್ತೆ. ಸೇಲ್ಸ್ ಹೆಂಗಿದೆ ಅಂದ್ರೆ ಸೇಲ್ಸ್ ಸೂಪರ್ ಆಗಿದೆ. ಇದಿಷ್ಟರಲ್ಲಿ ಎಲ್ಲದಕ್ಕಿಂತ ಸೇಲ್ಸ್ ಜಾಸ್ತಿ ಇರೋದು ಯಾರಿಗೆ? ಗಾರ್ಡನ್ ರೀಚ್ ಗೆ 42% ಸೇಲ್ಸ್ ಇದೆ. ಅದರ ಜೊತೆಗೆ ಪ್ರಾಫಿಟ್ ಹೆಂಗಿದೆ? ಪ್ರಾಫಿಟ್ ಕೂಡ 42% ಅಲ್ಲಿ ಲಾಸ್ಟ್ 3 years ಇಂದ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗ್ತಾ ಇದ್ದಾರೆ. ಇದ್ರ ಜೊತೆಗೆ ಇಂಡಸ್ಟ್ರಿ PE ಮತ್ತೆ PE ನೋಡಿದ್ರೆ ಇದು ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಇಂಡಸ್ಟ್ರಿ PE 52 ಇದೆ, ಸ್ಟಾಕ್ PE 38.78 ಇದೆ. ಅಂದ್ರೆ ಅರ್ಥ ಏನು? ಕಂಪನಿ ಅಂಡರ್ ವ್ಯಾಲ್ಯೂ ಆಗಿದೆ, ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಸೇಲ್ಸ್ ಚೆನ್ನಾಗಿದೆ, ಪ್ರಾಫಿಟ್ ಚೆನ್ನಾಗಿದೆ. ಇದೇನ್ ಎಕ್ಸಾಂಪಲ್ ಅಂದ್ರೆ ದೇವ್ರಂತ ಓನರಿನ ಎಕ್ಸಾಂಪಲ್ ಇದು. ಪ್ರಾಫಿಟ್ ಚೆನ್ನಾಗಿದೆ, ಸೇಲ್ಸ್ ಚೆನ್ನಾಗಿದೆ, ಅದ್ರ ಜೊತೆ ಕಡಿಮೆ ಬೆಲೆಗೂ ಸಿಗ್ತಾ ಇದೆ. ಫೈನ್. ಇದಾದ್ಮೇಲೆ ಇದರ ಒಂದು ಪ್ರಾಬ್ಲಮ್ ಏನ್ ಕಾಣಿಸ್ತದೆ ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಏನ್ ಹೇಳಿದೆ? 15% ಮಿನಿಮಮ್ ಇರಬೇಕು ಅಂತ ಹೇಳಿದೆ. ಸೊ ಇದರಲ್ಲಿ 7.28% ಇದೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್. ಮಾರ್ಜಿನ್ ಕಡಿಮೆ ಇದೆ, ಬಟ್ ಜಾಸ್ತಿ ಸೇಲ್ಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ರಿಯಲ್ಮಿ ನಂಬರ್ ಆಫ್ ಸೇಲ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ಆದ್ರೆ ಮಾರ್ಜಿನ್ ಕಡಿಮೆ ಇಟ್ಕೊಂಡು ಮಾರ್ತಾ ಇದ್ದಾರೆ. ಒಳ್ಳೆ ಬಿಸ್ನೆಸ್ ಅಲ್ವಾ ಅಂದ್ರೆ ಇಟ್ ಇಸ್ ಅ ಗುಡ್ ಬಿಸ್ನೆಸ್. ಸೊ ಇದು ಸೇಲ್ಸ್ ಜಾಸ್ತಿ ಆಗ್ತಾ ಇರೋದಕ್ಕೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಇದ್ರು, ಮಾರ್ಜಿನ್ ಕಡಿಮೆ ಇಟ್ಟು ಮಾರಿದ್ರು, ಇಟ್ ಇಸ್ ಸ್ಟಿಲ್ ಓಕೆ. ಇದಾದ್ಮೇಲೆ ನೆಕ್ಸ್ಟ್ ನಾನು ನೋಡ್ಬೇಕಾಗಿರೋದು ROE 20% ಗಿಂತ ಜಾಸ್ತಿ ಇದ್ರೆ, ಐಡಿಯಲ್ 22% ಇದೆ, ROCE 28 ಇದೆ. ಪ್ರಮೋಟರ್ ಹೋಲ್ಡಿಂಗ್ ಮಿಡ್ ಕ್ಯಾಪ್ ಗೆ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ ಇದು 74% ಇದೆ. ದಿಸ್ ಇಸ್ ಎ ಗುಡ್ ಬಿಸ್ನೆಸ್ ಅಂತ ನಾವೇನ್ ಮಾಡಬಹುದು ಅಂದ್ರೆ ಇದನ್ನ ಫರ್ದರ್ ಅನಾಲಿಸಿಸ್ ಗೆ ನಾವು ಇನ್ಕ್ಲೂಡ್ ಮಾಡಬಹುದು. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಡೇಟಾ ಪ್ಯಾಟರ್ನ್. ಡೇಟಾ ಪ್ಯಾಟರ್ನ್ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂದ್ರೆ 18,323. ದಟ್ ಇಸ್ ಅ ಮಿಡ್ ಕ್ಯಾಪ್ ಕಂಪನಿ. ಇದಾದ್ಮೇಲೆ ಸೇಲ್ಸ್ ಎಷ್ಟಿದೆ ಅಂದ್ರೆ 31.59% ಇದೆ. ಪ್ರಾಫಿಟ್ ಎಷ್ಟಿದೆ ಅಂದ್ರೆ 31% ಪ್ರಾಫಿಟ್ಸ್ ಇದೆ. ವೆರಿ ಗುಡ್. ಆದ್ರೆ ಇಲ್ಲಿ ಇಂಡಸ್ಟ್ರಿ PE 52 ಇದೆ, ಸ್ಟಾಕ್ ಇನ್ PE 73 ಇದೆ. ಇದರ ಅರ್ಥ ಏನು ಅಂದ್ರೆ ಕಂಪನಿ ಓವರ್ ವ್ಯಾಲ್ಯೂ ಆಗಿದೆ ಅಂತ ಅರ್ಥ. ಸೊ ಕಂಪ್ನಿ ಮೆಜಾರಿಟಿ ಆಫ್ ದ ಪಾರ್ಟಿಸಿಪೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಬೆಲೆಗೆ ಸಿಕ್ಕಿದ ತಕ್ಷಣ ಅದು ಕೆಟ್ಟದು ಅಂತ ಬರ್ಸ್ಬಿಡ್ತಾರೆ. ಇಂಡಸ್ಟ್ರಿ PE ಜಾಸ್ತಿ ಇದೆಯಾ, ಅದು ಒಳ್ಳೇದಲ್ಲ. ಇವಾಗ ನೋಡಿ ಡಿಫೆನ್ಸ್ ಇನ ಇಂಡಸ್ಟ್ರಿ 52 ಇದೆ, ಹಂಗಾರೆ ಡಿಫೆನ್ಸ್ ಇಂಡಸ್ಟ್ರಿನೇ ಸರಿಗಿಲ್ಲ ಅಂತ ನಾವ್ ಹೇಳೋದಕ್ಕಾಗತ್ತಾ? ಇಲ್ಲ. ಡಿಫೆನ್ಸ್ ಏನಕ್ಕೆ ಜಾಸ್ತಿ ಇದೆ PE ಅಂತ ಹೇಳಿದ್ರೆ ಬಡ್ಜೆಟ್ ಅಲ್ಲಿ ಜಾಸ್ತಿ ಅಲೋಕೇಶನ್ ಆಗ್ತಾ ಇರೋದೇ ಡಿಫೆನ್ಸ್ ಕಂಪ್ನೀಸ್ಗೆ. ಸೊ ಆಬ್ವಿಯಸ್ಲಿ ಅದ್ರದ್ದು ವ್ಯಾಲ್ಯೂಯೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ರೆ ಟಾಟಾ ಪ್ಯಾಟರ್ನ್ಸ್ ಜಾಸ್ತಿ ಬೆಲೆ ಕೇಳ್ತಾ ಇದ್ದಾರೆ. ನಾವ್ ಜಾಸ್ತಿ ಬೆಲೆ ಕೇಳಿದ ತಕ್ಷಣ ಅದು ರಾಂಗ್ ಅಂತ ಹೇಳಬಾರ್ದು.
ಬದಲು ಜಾಸ್ತಿ ಬೆಲೆ ಕೇಳ್ತಾ ಇದ್ದಾರೆ, ಆದ್ರೆ ಸೇಲ್ಸ್ ಚೆನ್ನಾಗಿದೆ, ಪ್ರಾಫಿಟ್ ಚೆನ್ನಾಗಿದೆ ಅಂದ್ರೆ ಇಟ್ ಇಸ್ ಸ್ಟಿಲ್ ಎ ಗುಡ್ ಬಿಸ್ನೆಸ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ ಜಾಸ್ತಿ ಬೆಲೆಗೇನೋ ಕೇಳ್ತಾ ಇದ್ದಾರೆ, ಆದ್ರೆ ROE ನೋಡಿ 15% ಗಿಂತ ಜಾಸ್ತಿ ಇದ್ರೆ ಓಕೆ, ಆದ್ರೆ 20% ಗಿಂತ ಜಾಸ್ತಿ ಇದ್ರೆ ಸೂಪರ್ ಅಂತ ಹೇಳಿದೆ. ಸೊ ಇಲ್ಲಿ 14.61% ಇದೆ. ROE ಸ್ವಲ್ಪ ಏನಾಯ್ತು ಈ ಬಿಸ್ನೆಸ್ ಅಂತ ಹೇಳಿದ್ರೆ ಕಡಿಮೆ ಆಯ್ತು. ROC ಏನಿದೆ ಅಂತ ಹೇಳಿದ್ರೆ ಸ್ಟಿಲ್ ಚೆನ್ನಾಗೇ ಇದೆ. ಸೊ ಕನ್ಸಿಡರ್ ಮಾಡಬಹುದು, ಬಟ್ ತುಂಬಾ ಒಳ್ಳೆ ಸ್ಟಾಕ್ ಅಂತ ಹೇಳಿದ್ರೆ ಯಾಕಂದ್ರೆ ಜಾಸ್ತಿ ದುಡ್ಡು ಕೊಟ್ಟು ತಗೊಂತಾ ಇದೀವಲ್ವಾ, ಆ ರೀಸನ್ಗೆ ROE ಕಡಿಮೆ ಇರೋದಕ್ಕೆ ಸೆಕೆಂಡ್ ಪ್ರಿಫರೆನ್ಸ್ ಅಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಡೇಟಾ ಪ್ಯಾಟರ್ನ್ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇದೇ ಲೆವೆಲ್ ಆಫ್ ಅನಾಲಿಸಿಸ್ ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಲೆವೆಲ್ ಆಫ್ ಸ್ಕ್ರೀನಿಂಗ್ ಗೆ ಇದನ್ನ ಯೂಸ್ ಮಾಡ್ಬೇಕು. ಝೆನ್ ಟೆಕ್ನಾಲಜೀಸ್ ನೋಡಿದ್ರೆ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂದ್ರೆ 12,804 ಕೋಟಿ ಇದೆ ಮಾರ್ಕೆಟ್ ಕ್ಯಾಪ್. ಸೇಲ್ಸ್ ನೋಡಿ 140% ಅಲ್ಲಿ ಸೇಲ್ಸ್ ಗ್ರೋತ್ ಆಗ್ತಾ ಇದೆ. ಪ್ರಾಫಿಟ್ ಗ್ರೋತ್ ನೋಡಿದ್ರೆ 411% ಅಲ್ಲಿ ಪ್ರಾಫಿಟ್ ಗ್ರೋತ್ ಆಗ್ತಾ ಇದೆ. ಇಂಡಸ್ಟ್ರಿ ಪಿ ಮತ್ತೆ ಪಿ ಲೆಕ್ಕ ಆಗ್ತಾ ಇದ್ದೀನಿ ಅಂದ್ರೆ ಕಡಿಮೆ ಬೆಲೆಗೆ ಬೇರೆ ಸಿಗ್ತಾ ಇದೆ. ಅಗೇನ್ ದೇವ್ರಂತ ಓನರಿನ ಎಕ್ಸಾಂಪಲ್ ಇದು. ಅದ್ರ ಜೊತೆಗೆ ಮಾರ್ಜಿನ್ ಚೆನ್ನಾಗಿದೆಯಾ, ಸೂಪರ್ ಆಗಿದೆ. ROE ಸೂಪರ್ ಆಗಿದೆ, ROC ಕೂಡ ಸೂಪರ್ ಆಗಿದೆ. ಇವಾಗ ಮಿಡ್ ಕ್ಯಾಪ್ ಅಲ್ಲಿ ಇದೀವಿ. ಪ್ರಮೋಟರ್ ಹೋಲ್ಡಿಂಗ್ ಬಹಳ ಇಂಪಾರ್ಟೆಂಟ್, 48% ಅಲ್ಲಿ ಇದೆ. ಸೊ ಇದೊಂಥರ ಸಮ್ಮಿಶ್ರ ಸರ್ಕಾರ ಇದ್ದಂಗೆ. ಸಮ್ಮಿಶ್ರ ಸರ್ಕಾರ ಮಾಡಿ ಗೌರ್ಮೆಂಟ್ ಫಾರ್ಮ್ ಮಾಡ್ಬೋದಾ ಅಂತ ಹೇಳಿದ್ರೆ ಮಾಡಬಹುದು, ಯಾಕೆ 48.5% ಡಿಸಿಷನ್ ಮೇಕಿಂಗ್ ಫುಲ್ ಅವ್ರ ಹತ್ರನೇ ಇರುತ್ತೆ. ಸೊ ಹಂಗಾಗಿ ಇದೊಂಥರ ಸಮ್ಮಿಶ್ರ ಸರ್ಕಾರದ ಎಕ್ಸಾಂಪಲ್ ತರ ಇದು. ಸೊ ಇಲ್ಲಿ ಓವರ್ ಆಲ್ ಆಗಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಝೆನ್ ಟೆಕ್ನಾಲಜೀಸ್ ಫರ್ದರ್ ಅನಾಲಿಸಿಸ್ ಗೆ ಯೂಸ್ಫುಲ್ ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಎ ವೆರಿ ಯೂಸ್ಫುಲ್ ಕಂಪನಿ. ನೆಕ್ಸ್ಟ್ ನಾನು ನೋಡ್ತಾ ಇರೋದು MTAR ಟೆಕ್ನಾಲಜೀಸ್. MTAR ಟೆಕ್ನಾಲಜೀಸ್ ಮಾರ್ಕೆಟ್ ಕ್ಯಾಪ್ ಸಣ್ಣ ಕಂಪನಿ, ಆದ್ರೆ ಲಾಸ್ ಮೇಕಿಂಗ್ ಕಂಪನಿ. ಲಾಸ್ ಮೇಕಿಂಗ್ ಕಂಪನಿ ಒಳ್ಳೆ ಕಂಪನಿನ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲ. ಇದ್ರ ಜೊತೆಗೆ ತುಂಬಾ ಜಾಸ್ತಿ ದುಡ್ಡು ಬೇರೆ ಕೇಳ್ತಾ ಇದ್ದಾರೆ. ಸೊ ಆ ರೀಸನ್ಗೆ ತುಂಬಾ ಜಾಸ್ತಿ ದುಡ್ಡು ಅಂತ ನಾನು ಪ್ರೈಸ್ ನೋಡಿ ಹೇಳ್ತಾ ಇಲ್ಲ, ತುಂಬಾ ಜಾಸ್ತಿ ದುಡ್ಡು ಅಂತ ನಾನು ವ್ಯಾಲ್ಯೂಯೇಷನ್ ನೋಡಿ ಹೇಳ್ತಾ ಇದ್ದೀನಿ. ಸೊ ಇದರಿಂದ ನನಗೆ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಲಾಸ್ ಮೇಕಿಂಗ್ ಕಂಪನಿ ಆಗಿದೆ. ಲಾಸ್ ಮೇಕಿಂಗ್ ಕಂಪನಿ ಒಳ್ಳೆ ಕಂಪನಿನ, ನನ್ ದುಡ್ಡು ತಗೊಂಡಾಗ ಅವ್ರು ಲಾಸ್ ಮಾಡ್ತಾ ಇದ್ದಾರೆ, ಆ ಕಂಪ್ನೀಸ್ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲ್ಲ. ಇದು ಪ್ರಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫಂಡಮೆಂಟಲ್ ಅನಾಲಿಸಿಸ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಥಿಯರಿ ಅರ್ಥ ಮಾಡಿಸ್ಬಿಡ್ತಾರೆ, ಪ್ರಾಕ್ಟಿಕಲ್ ಬಗ್ಗೆ ಗಮನನೇ ಕೊಡಲ್ಲ. ಸೊ ಇದು ಒಂದೇ ಸಲ ನಿಮಗೆ ನೀಟಾಗಿ ಅರ್ಥ ಆಗುವಂತ ಸಬ್ಜೆಕ್ಟ್ ಅಲ್ಲ. ದಿಸ್ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಆದ್ರೆ ಪದೇ ಪದೇ ಈ ವಿಡಿಯೋಸ್ ನೋಡಿ ಅರ್ಥ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆನ್ ದಿಸ್ ನಂಬರ್. ನನಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಿಮಗೆ ಏನೇ ಡೌಟ್ ಇದ್ರು ಫ್ರೀ ಆಗಿ ಕ್ಲಾರಿಫೈ ನ ಮಾಡ್ಕೊಬಹುದು. ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಪ್ರಾಕ್ಟಿಕಲ್ ಹೇಗ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದ್ರ ಜೊತೆಗೆ ನಿಮ್ಮ ಹತ್ರ ಯಾವ ಸ್ಟಾಕ್ಸ್ ಇದೆಯೋ ಆ ಸ್ಟಾಕ್ಸ್ ನ ಫಂಡಮೆಂಟಲ್ಸ್ ಹೇಗಿದೆ ಅಂತ ಚೆಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದ್ರ ಬಗ್ಗೆ ನಿಮಗೆ ಇನ್ನ ಫರ್ದರ್ ವಿಡಿಯೋಸ್ ಬೇಕು ಅಂದ್ರೆ ಕೂಡ ಫಂಡಮೆಂಟಲ್ ಅನಾಲಿಸಿಸ್ ಸೆಕ್ಷನ್ ಅಲ್ಲಿ ಕೆಳಗಡೆ ತಿಳಿಸ್ಕೊಡಿ. ಸೊ ದಟ್ ನಾನು ನಿಮ್ಗೆ ಇದ್ರ ಮೇಲೆ ಇನ್ನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹೆಲ್ಪ್ ಮಾಡಬಹುದು. ಫೈನಲ್ ಥಿಂಗ್ ಇದರಲ್ಲಿ ನೋಟ್ ಡೌನ್ ಮಾಡಬೇಕಾಗಿರೋ ಪಾಯಿಂಟ್ ಏನು ಅಂತ ಹೇಳಿದ್ರೆ ದಟ್ ಇಸ್ ವಾಟ್ ಯು ಬೈ ಇಸ್ ಇಂಪಾರ್ಟೆಂಟ್. ನಾನು ಯಾವ್ದನ್ನ ಬೈ ಮಾಡ್ತಾ ಇದ್ದೀನಿ ಅದು ಬಹಳ ಇಂಪಾರ್ಟೆಂಟ್. ಅದೇ ಯಾವ ಪ್ರೈಸ್ ಅಲ್ಲಿ ಬೈ ಮಾಡ್ತಾ ಇದ್ದೀನಿ ಅದು ಇನ್ನೂ ಇಂಪಾರ್ಟೆಂಟ್. ಅದ್ ನನಗೆ ಸಿಗ್ಬೇಕು ಅಂತ ಹೇಳಿದ್ರೆ ನಾನು ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಚೆನ್ನಾಗಿ ಕಲಿಬೇಕು. ಸೊ ಈ ಫಂಡಮೆಂಟಲ್ ಅನಾಲಿಸಿಸ್ ಹೆಂಗೆ ಅಂತ ಹೇಳಿದ್ರೆ ದಿಸ್ ಇಸ್ ದ ಫೌಂಡೇಶನ್ ಆಫ್ ದ ಬಿಸ್ನೆಸ್. ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫೌಂಡೇಶನ್ ಅನ್ನೇ ನೋಡಲ್ಲ. ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ತೆ ನನಗೆ ಲಾಸ್ ಆಯ್ತು ಅಂತ ಹೇಳ್ತಾರೆ. ಸೊ ಫೌಂಡೇಶನ್ ಚೆನ್ನಾಗಿ ಇಲ್ಲದೆ ಇರೋ ಬಿಸ್ನೆಸ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನನಗೆ ಡೆಫಿನೆಟ್ಲಿ ಲಾಸೇ ಆಗತ್ತೆ. ಮಾರ್ಕೆಟ್ ಬಿದ್ದಾಗ ಮೆಜಾರಿಟಿ ಆಫ್ ದ ಪಾರ್ಟಿಸಿಪೆಂಟ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಭಯ ಬೀಳ್ತಾರೆ. ಯಾಕೆ ಭಯ ಬೀಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದಕ್ಕೆ ಬರಲ್ಲ. ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದಕ್ಕೆ ಬಂದ್ರೆ ಅವ್ರು ಭಯ ಬೀಳಲ್ಲ. ಯಾಕೆ ಕಂಪ್ನಿಯ ಗ್ರೋತ್ ಸ್ಟೋರಿ ನೋಡಿ ಅವ್ರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ. ಸೊ ಬಿದ್ದಾಗ ಭಯ ಬೀಳದೆ ಇರೋ ಇನ್ವೆಸ್ಟರ್ಸ್ ಯಾರು ಅಂದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅನ್ನೋದ್ರ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಇರೋ ಇನ್ವೆಸ್ಟರ್. ಮಾರ್ಕೆಟ್ ಬಿದ್ದಾಗ ಕೂಡ ಭಯ ಬೀಳಲ್ಲ. ಸೊ ಆ ರೀಸನ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ತುಂಬಾ ಕೇರ್ಫುಲ್ ಆಗಿ ಈ ಅನಾಲಿಸಿಸ್ ನ ಮಾಡಿ. ಏನಾದ್ರು ಡೌಟ್ ಇದ್ರೆ ನನಗೆ ಈ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.